ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತೇನು ಹೇಳ್ಕೊಡ್ತೀನಿ ಅಂದ್ರೆ ಮಕ್ಕಳಿಗೆ ಇಷ್ಟ ಆಗುವಂತ ಮೊಮೋಸ್ ಮಾಡೋದು ಹೇಳ್ಕೊಡ್ತೀನಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್. ಕ್ಯಾರೆಟು, ಕ್ಯಾಪ್ಸಿಕಮು, ಗೋಬಿ, ಈರುಳ್ಳಿ, ಮೆಣಸಿಕಾಯಿ, ರೆಡ್ ಮೆಣಸಿಕಾಯಿ ಕುದಿಸ್ಬಿಟ್ಟು ತೊಗೊಂಡಿನ್ರಿ. ಇದ್ರ ಜೊತೆ ಹಣ್ಣು ಟೊಮೆಟೊ ನೋಡ್ರಿ, ಕಾಳು ಮೆಣಸಿನ ಪೌಡರ್, ವೆನಿಗರ್ಲು, ಆಮೇಲೆ ಸೋಯಾ ಸಾಸು, ಮೈದಾ ಹಿಟ್ಟು. ಈಗ ನೋಡ್ರಿ ಮೆಣಸಿಕಾಯಿ ಕುದಿಸ್ಬಿಟ್ಟು ಆರಿಸಿಟ್ಕೊಂಡಿನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದ್ರ ಜೊತೆ 2 ಟೊಮೊಟೊನು ಕುದಿಸ್ಬಿಟ್ಟು ಹಾಕಬೇಕು ಚಟ್ನಿ ಮಾಡಲಿಕ್ಕೆ. ಮೊಮೋಸ್ ಜೊತೆ ಚಟ್ನಿ. ಈಗ ನೋಡ್ರಿ ಈ ಟೊಮೊಟೊ ಕುದಿಸಿನಲ್ರಿ, ಇವು ಸಪ್ಪಿ ಸುಲಿದು ಇದ್ರೊಳಗೆ ಕುದಿಸಾಕ ಚಟ್ನಿ ರುಬ್ಕೊಳ್ಳೋಣ. ನೀವು ಬ್ಯಾಡಗಿ ಮೆಣಸಿಕಾಯಿ ಆದ್ರೂ ತೊಗೋಬೋದು, ಗುಂಟೂರು ಮೆಣಸಿಕಾಯಿ ಆದ್ರೂ ತೊಗೋಬೋದು. ನಾನು 2 ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಆರಿಸಿ ಇಟ್ಕೊಂಡಿನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡ್ರಿ ಇವು ಮೆಣಸಿಕಾಯಿ ಇದ್ರೊಳಗೆ ಹಾಕೋಣ, ರುಬ್ಕೊಂಬರೋಣ. ನೋಡ್ರಿ ಈ ರೀತಿ ಕುದ್ದಿರ್ಬೇಕು ಮೆಣಸಿಕಾಯಿ. ಈ ರೀತಿ ಕುದ್ದಿದ್ವು ಅಂದ್ರೆ ಚಟ್ನಿ ಸಖತ್ತಾಗುತ್ತೆ. ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಮೊಮೋಸ್ ಜೊತೆ ಚಟ್ನಿ ಇದ್ರೆ ಚೆನ್ನಾಗಿರ್ತದೆ ನೋಡ್ರಿ, ರೆಡ್ ಚಟ್ನಿ. ಈಗ ನೋಡ್ರಿ 1-2 ಹೆಸರು ಬೆಳ್ಳುಳ್ಳಿ ಹಾಕೋಣ. ಈಗ ರುಬ್ಬೋಣ. ನೋಡಿ ಫ್ರೆಂಡ್ಸ್, ಚಟ್ನಿ ಈ ರೀತಿ ರೆಡಿ ಆಯ್ತು. ರೆಡ್ ಚಟ್ನಿ ರೆಡಿ ಆಯ್ತಲ್ರಿ. ಇವಾಗ ಹಿಟ್ಟು ನಾದೋಣ, ಮೈದಾನ ಹಿಟ್ಟು. ಈಗ ನೋಡ್ರಿ ಫ್ರೆಂಡ್ಸ್, ಮೊಮೋಸಿಗೆ ಮೈದಾನ ಹಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ರಿ. ನಾನು ಇಷ್ಟು ಮೈದಾನ ಹಿಟ್ಟು ತೊಗೊಂಡಿ ನೋಡ್ರಿ, ದೊಡ್ಡ 2 ಚಮಚೆ. ಇದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕಿ ನೋಡ್ರಿ. ಈಗ ಏನು ಮಾಡೋಣ ಅಂದ್ರೆ ಮಿಕ್ಸ್ ಮಾಡಿಕೊಂಡು ನಾದೋಣ. ಪೂರಿ ಹೆಂಗೆ ಮಾಡ್ತೀವಿ ಆ ರೀತಿ ನಾದ್ಕೋರಿ. ಚಪಾತಿ ಹಿಟ್ಟಿನಾಗ ಕಲ್ಸ್ಕೋಬೇಕ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಣ. ನೋಡ್ರಿ ಮೈದಾನ ಹಿಟ್ಟು ಈ ರೀತಿ ಕಲ್ಸಿಟ್ಕೊಂಡಿನಿ. ಇವಾಗ ನಾವು ಈ ಸ್ಟಫಿಂಗಿಗೆ ಇದು ಒಗ್ಗರಣೆ ಮಾಡ್ಕೊಂಡು ಬರ್ರಿ. ಸ್ವಲ್ಪ ಫ್ರೈ. ಈಗ ನೋಡ್ರಿ 1 ಸ್ಪೂನ್ ಎಣ್ಣೆ ಹಾಕಿ ಈ ಸ್ಟಫಿಂಗಿಗೆ ಜಸ್ಟ್ ಫ್ರೈ ಮಾಡ್ಕೋಣ. ಈಗ ನೋಡ್ರಿ ಎಣ್ಣೆ ಹಾಕಿನಿ. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೋಣ. ಈಗ ನೋಡ್ರಿ ಎಣ್ಣೆ ಕಾಯ್ದದಲ್ಲ, ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಇವಾಗ ಏನು ಮಾಡೋಣ ಅಂದ್ರೆ ಈರುಳ್ಳಿ ಹಾಕೋಣ. ಹಸಿ ಮೆಣಸಿನ್ಕಾಯಿ 1-2 ಜಸ್ಟ್ ಫ್ರೈ ಮಾಡ್ಬೇಕ್ರಿ, ಜಾಸ್ತಿ ಫ್ರೈ ಮಾಡಬಾರ್ದು. ಈಗ ಇದಕ್ಕೇನು ಮಾಡೋಣ ಅಂದ್ರೆ ಗೋಬಿ ಹೆಚ್ಚಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿನಿ. ಈ ಗೋಬಿ ಹಾಕೋಣ. ಎಲೆಕೋಸು ಜಸ್ಟ್ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೋಣ. ಶುಂಠಿ ಇರಲಿಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋದು. ಸ್ವಲ್ಪ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋರಿ, ಇಲ್ಲಾಂದ್ರೆ ಶುಂಠಿ ತುರಿದ್ಬಿಟ್ಟಾದರೂ ಹಾಕೋಬಹುದು. ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಇದು ಹಾಕೋಣ, ಕ್ಯಾರೆಟ್, ಕ್ಯಾಪ್ಸಿಕಮ್. ನಿಮ್ಮ ಹತ್ರ ಇದು ಇದ್ರೆ ಹಾಕ್ರಿ, ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕ್ಬೋದು. ಸ್ವಲ್ಪ ಗರಂ ಮಸಾಲೆ ಹಾಕೋಣ. ಸ್ವಲ್ಪ ಗರಂ ಮಸಾಲೆ ಹಾಕೊಂಡು ನೋಡ್ರಿ. ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕೋಣ. ಕಾಳು ಮೆಣಸು ಪೌಡರ್ ಇಷ್ಟು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಮೈದಾ ಹಿಟ್ಟನ್ನ ನಾದಿರ್ತೀವಲ್ರಿ, ಹಾಕಿ ನೋಡಿಬಿಟ್ಟು ಹಾಕೋಬೇಕು. ಇಷ್ಟು ಹಾಕೊಂಡ್ರೆ ಆಯ್ತು ನೋಡ್ರಿ. ಜಾಸ್ತಿ. ಈಗ ನೋಡ್ರಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ವೆನಿಗರ್ ಹಾಕೋಣ. ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ ನೋಡಿ. ಸ್ವಲ್ಪ ವೆನಿಗರ್ ಹಾಕೋಣ.
ಸ್ವಲ್ಪ ವೆನಿಗರ್ ಹಾಕಿ ನೋಡ್ರಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಆರ್ಲಿಕ್ಕೆ ಬಿಡೋಣ ನೋಡ್ರಿ. ಇದು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ರೆಡ್ ಚಟ್ನಿ ರೆಡಿ ಮಾಡ್ಕೋಣ ಒಗ್ಗರಣೆ. ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೋಣ ಚಟ್ನಿ ರೆಡಿ ಮಾಡ್ಕೊಳ್ಳಿಕ್ಕೆ. ಈಗ ನೋಡ್ರಿ ಒಂದೆರಡು ಬೆಳ್ಳುಳ್ಳಿ ಹಾಕೋಣ ಇದಕ್ಕೆ. ಚಟ್ನಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಇದ್ರೆ ಶುಂಠಿ ಹಾಕೋರಿ, ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಚಟ್ನಿ ಇದ್ರೆ ಮಸ್ತ್ ಆಗ್ತದ್ರಿ ಮೊಮೋಸಿಗೆ. ಇವಾಗ ಏನು ಮಾಡ್ಬೇಕಂದ್ರೆ ರುಬ್ಬಿರುವಂಥ ಚಟ್ನಿ ಹಾಕೋಣ ಇದಕ್ಕೆ. ನೋಡ್ರಿ ಇದು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಸ್ವಲ್ಪ ಇದಾಗಲಿ ನೋಡ್ರಿ. ಇದಕ್ಕೆ ವೆನಿಗರ್ಲ ಹಾಕೋತಿದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ. ವೆನಿಗರ್ಲು ಸೋಯಾ ಸಾಸ್ ಎರಡು ಹಾಕ್ತೀನಿ. ಸ್ವಲ್ಪ ಚಟ್ನಿ ಇದಾಗಲಿ ಬೆಂದು ಚೆನ್ನಾಗಿ ಎಣ್ಣೆ ಬರೋವರೆಗೂ ಇದು ಮಾಡ್ಕೋಬೇಕ್ರಿ. ಇದು ನೋಡ್ರಿ ನೀವು ಸಕ್ಕರೆ ಆದರೂ ಹಾಕ್ಬೋದು, ಬೆಲ್ಲ ಆದರೂ ಹಾಕ್ಬೋದು. ನಾನು ಬೆಲ್ಲ ಹಾಕ್ತಿದ್ದೀನಿ. ಇಷ್ಟು ಚೆನ್ನಾಗಿರ್ತದೆ, ಟೇಸ್ಟ್ ಭಾರಿ ಆಗ್ತದ್ರಿ ಬೆಲ್ಲದ್ದು. ಹಾಗಾಗಿ ನಾನು ಬೆಲ್ಲ ಹಾಕ್ತೀನಿ. ಈಗ ನೋಡ್ರಿ ಎಣ್ಣೆ ಈ ಥರ ತೇಲ್ತಾ ಇದಲ್ಲ. ಇವಾಗ ಚಟ್ನಿ ರೆಡಿ ಆಗಿರ್ತದೆ. ಬಂದ್ ಮಾಡಿಬಿಡೋಣ ಗ್ಯಾಸ್. ಈಗ ನೋಡ್ರಿ ಮೊಮೋಸ್ ಬೈಸ್ಲಾಕ ನೀರು ಇಟ್ಕೊಂಡಿದ್ದೀನಿ. ಈಗ ನೋಡ್ರಿ ನಾನು ಮೊಮೋಸ್ ಬೈಸ್ಲಕ್ಕ ಈ ಥರ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿನಿ. ನಿಮ್ಮ ಮನ್ಯಾಗ ಮೊಮೋಸ್ ಬೈಸೋ ಸ್ಟೀಮ್ ಇದ್ರೆ ಸ್ಟೀಮ್ನಾಗ ಬೈಸ್ರಿ. ನಮ್ಮ ಮನ್ಯಾಗಿಲ್ಲ, ನಾನು ಇದೇ ಥರನೇ ಬೈಸ್ತೀನಿ ನೋಡ್ರಿ. ಇವಾಗ ಮಾಡೋಣ. ಈಗ ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗಿದೆ. ಸ್ಟಫಿಂಗು ತಣ್ಣಗಾಗ್ಯದ. ಇಷ್ಟಿಟ್ನ್ಯಾಗ ಒಂದು 20 ಆಗ್ತಾವ ನೋಡ್ರಿ. ನಾವಿರೋದು 3 ಜನ, 3 ಮಂದಿ ಕರೆಕ್ಟ್ ಆಗ್ತಾವ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊರಿ, ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ರಿ. ಪೂರಿ ಥರ ತೀಡೋಣ ಸಾಕಿಷ್ಟು ನೋಡ್ರಿ. ಇವಾಗ ನೋಡ್ರಿ ಈ ತರ ರೋಲ್ ಮಾಡ್ಕೊಂಡಿನಿ ಒಂದೇ ಸೈಜ್. ಇವಾಗ ನಾವು ತೀಡೋಣ. ಇದು ಸ್ಟಫಿಂಗು ತಣ್ಣಗಾಗಿರ್ಬೇಕು, ಫುಲ್ ತಣ್ಣಗಾಗ್ಬೇಕ್ರಿ ಇದು ಪಲ್ಲೆ. ಈ ತರ ಸ್ಟಫಿಂಗು. ಈಗ ನೋಡ್ರಿ ಪೂರಿ ಹ್ಯಾಂಗೆ ತೀಡ್ತೀವಿ ಅಷ್ಟು ತೆಳ್ಳಗೂ ಬೇಡ, ಅಷ್ಟು ದಪ್ಪನೂ ಬೇಡ, ತೀಡ್ಕೊಳ್ಳೋಣ. ನಾವೆಲ್ಲ ಮೋದಕಕ್ಕೆ ಹೆಂಗೆ ತೀಡ್ಕೋತೀವಿ ಆ ರೀತಿ ತೀಡ್ಕೊಳ್ಳೋಣ. ನೋಡಿ ಈ ರೀತಿ ತೀಡ್ಕೋಬೇಕು. ಅಷ್ಟು ದಪ್ಪನೂ ಅಲ್ಲ, ಅಷ್ಟು ತೆಳ್ಳಗೂ ಅಲ್ಲ. ಇವಾಗ ನೋಡ್ರಿ ಸ್ಟಫಿಂಗ್ ಮಾಡೋಣ. ಈಗ ನೋಡ್ರಿ ಸ್ಟಫಿಂಗ್ನಲ್ಲಿ ಇವಾಗ ನೋಡ್ರಿ ಈಗ ತಗೋಬೇಕ್ರಿ. ಈಗ ನೋಡ್ರಿ ಈ ರೀತಿ ಮಾಡ್ಕೊಂಡು ನಾವು ಮೊನ್ನೆ ಮೋದಕ ಹೇಗೆ ಮಾಡ್ಕೊಂಡಿವಿ ಅದೇ ರೀತಿನೇ ಮಾಡಬೇಕು. ನೋಡಿ ಫ್ರೆಂಡ್ಸ್ ಈ ರೀತಿ ಈಗ ಆಯ್ತು ನೋಡ್ರಿ ಎಷ್ಟು ಚೆನ್ನಾಗಿ ಬಂತು. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಪ್ಲೇಟ್ನಲ್ಲಿ ಇಟ್ಬಿಡ್ಬೇಕು ನೋಡಿ.
ನೋಡ್ರಿ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಈ ರೀತಿ ತಗೋಬೇಕ, ಈ ರೀತಿ ಈಗ ರೀತಿ ಯಾವ ಥರನೇ ಮಾಡೋಕೆ ಹೋಗಿ ಏನೇನೋ ಆಗೋದು ಬೇಡ ನೋಡ್ರಿ. ಇದೇ ರೀತಿನೇ ಮಾಡ್ಕೋಬೇಕು ನೋಡ್ರಿ. ರೆಡಿ ನೋಡ್ರಿ. ಈ ರೀತಿ ಇಟ್ಕೋಣ. ಈ ರೀತಿ ಇಟ್ಕೊಂಡು ಬೇಯಿಸಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮೊಮೋಸ್ ಮಾಡೀನಿ ಅಂತ ನೋಡ್ರಿ. ವೆಜಿಟೇಬಲ್ ಮೊಮೋಸ್ ರೆಡಿ ಆದು ನೋಡ್ರಿ. ಈ ರೀತಿ ಮಳೆ ಬರೋ ಹೊತ್ನ್ಯಾಗ ಈ ತರ ಬಿಸಿ ಬಿಸಿ ಮೊಮೋಸ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಸ್ವರ್ಗ ಅಲ್ರಿ. ಇದೇ ರೀತಿ ಮಾಡ್ಕೊಂಡು ತಿನ್ರಿ, ನಿಮಗೂ ಇಷ್ಟ ಆಗ್ತದ, ಲೈಕ್ ಆಗ್ತದ ನೋಡ್ರಿ. ಯಾವ ರೀತಿ ಬೆಂದವಂತ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ನೋಡ್ರಿ ಸ್ವೀಟ್ ಚಟ್ನಿ, ಟೊಮೆಟೊ ಕೆಚಪ್, ಮಯೋನೈಸ್ ಸಾಸ್ ಇದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ. ಈ ಚಟ್ನಿ ರೆಸಿಪಿನ ಹಾಕಿ ನೋಡ್ರಿ. ಚಟ್ನಿ ಮೊಮೋಸ್ ಮಸ್ತ್ ರೀ. ಮತ್ತು ಮಕ್ಕಳು ರೆಡ್ ಚಟ್ನಿ ತಿನ್ಲಿಕ್ವಲ್ಲ ಅಂದ್ರೆ ಈಗ ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಮಯೋನೈಸ್ ಸಾಸ್ ಜೊತೆ ಇದ್ರು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ. ನಮ್ಮ ಶಾಪುರಲ್ಲಿ ಅಂತೂ ಇಡ್ತಾನ ಮಳೆ ಬಂದು ಹೋಗ್ಯದ್ರಿ, ಇನ್ನೂ ಮಳೆ ಬರ್ತಾನೆ ಇದೆ. ಈ ರೀತಿ ಬಿಸಿ ಬಿಸಿ ಮೊಮೋಸ್ ಮಾಡ್ಕೊಂಡು ತಿಂದು ಮಸ್ತ್ ಅಂದ್ರೆ ಮಸ್ತ್. ಹೊರಗಡೆ ಯಾಕೆ ಹೋಗ್ಬೇಕ್ರಿ, ಈ ರೀತಿ ಮಳೆ ಬರ್ತಿತ್ತಂದ್ರೆ ವೆಜಿಟೇಬಲ್ಸ್ ಮನೆಯಾಗಿದ್ದು ಅಂದ್ರೆ ಮಕ್ಕಳು ತಿನ್ನಲ್ಲಲ್ರಿ. ಈ ರೀತಿ ಮೊಮೋಸ್ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಬಾರ್ಪಾ ವಿಶಾಲ್ ತಿನ್ಬಾ, ಟೇಸ್ಟ್ ಮಾಡು. ಮಗ ಮಾತ್ರ ಟೇಸ್ಟ್ ಮಾಡ್ಲತ್ತನ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಇದೇ ರೀತಿ ಮಾಡ್ಕೊಂಡು ತಿನ್ರಿ. ನಿಮಗೇನ್ರಿ ಲೈಕ್ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ ನೋಡ್ರಿ. ನಾವು ಟೇಸ್ಟ್ ಮಾಡಿ ನೋಡೋಣ ರೀ. ನೋಡ್ರಿ ಯಾವ ರೀತಿ ಬಂದಾವಂತ ನೋಡ್ರಿಗ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ವೆಜಿಟೇಬಲ್ ಮೊಮೋಸ್ ನೋಡ್ರಿ. ಟೊಮೆಟೊ ಸಾಸ್ ಜೊತೆ ಆದರೂ ತಿನ್ಬೋದು. ನೋಡಿ ನೋಡಂಬ್ರಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ನೋಡಂಬ್ರಿ ಚಟ್ನಿ ಜೊತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಸಖತ್ತಾಗ್ಯಾವ ನೋಡ್ರಿ, ಮಸ್ತ್ ಆಗ್ಯಾವ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ರಿ, ಬಿಸಿ ಬಿಸಿ ಮಸ್ತ್ ಆಗ್ತಾವ ನೋಡ್ರಿ. ಈ ಥರ ಸಂಜೆ ಮುಂದೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್. ಹೊರಗಡೆ ಯಾಕೆ ಹೋಗ್ತೀರಿ, ಎಲ್ಲ ವೆಜಿಟೇಬಲ್ಸ್ ಮನೆಯಾಗೆ ಇರ್ತಾವಲ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಮಗನ ತಿಲ್ಲತನ ಲೈಕ್ ಆಗ್ಯದ, ಲೈಕ್ ಹೇಳಿ ಫ್ರೆಂಡ್ಸ್, ಲೈಕ್ ಆಗ್ಯದ ಅಂತ ನೋಡ್ರಿ ಅವನಿಗೂ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ನೋಡ್ರಿ ನಮ್ಮ ಮೊಮೋಸ್. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಫ್ರೆಂಡ್ಸ್.